191 ಏನ್ ಹೇಳ್ತಾರೆ ಅಂತಂದ್ರೆ ಸಿಕ್ಕಲ್ಲಿ ಅವರನ್ನು ವಧಿಸಿರಿ. ಮೂರನೇದಿದೆ ಫಿತ್ನಾ. ಫಿತ್ನಾ ಅನ್ನೋ ಪದವನ್ನ ಶಾಂತಿ ಪ್ರಕಾಶನ ಅನುವಾದ ಮಾಡುವಾಗ ಕ್ಷೋಭೆ ಇದ್ದ ಜಾಗದಲ್ಲಿ ಅಥವಾ ನೀವು ಕ್ಷೋಭೆಗಿಂತ ಸಾಯಿಸೋದು ಕೆಟ್ಟದ್ದೇನೂ ಅಲ್ಲ. ಫಿತ್ನಾ ಅನ್ನೋ ಪದದ ಅರ್ಥ ಕ್ಷೋಭೆ ಅಥವಾ ಅಶಾಂತಿ ಅಲ್ಲ. ಫಿತ್ನಾ ಅನ್ನೋ ಪದದ ಅರ್ಥ ಬಹುದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳು ಅಥವಾ ಐಡೋಲೇಟ್ರಿಯನ್ನ ಫಿತ್ನಾ ಅಂತ ಕರೀತಾರೆ. ಯಾಕೆ ಅಲ್ಲಿ ಮೊಹಮ್ಮದ್ ಪೈಗಂಬರು ಐಡೋಲೇಟ್ರಿಯನ್ನ ಬಳಸಿದ್ರು ಅಂತಂದ್ರೆ ಮೆಕ್ಕಾದಿಂದ ಅವರು ಮೆದಿನಾಕ್ ಬಂದಾಗ ಮಕ್ಕಾದಲ್ಲಿದ್ದಂತ ಐಡೋಲೇಟ್ರಿಯನ್ನ ಧಿಕ್ಕರಿಸಲಿಕ್ಕೋಸ್ಕರ ಐಡೋಲೇಟ್ರಿಯನ್ನ ಯಾರು ಮಾಡ್ತಾರೋ ಅವರನ್ನ ಸಿಕ್ಕಲ್ಲಿ ವಧಿಸಿರಿ, ಅದು ಫಿತ್ನಾ ಅಂತ ಹೇಳಲಾಗಿತ್ತು. ಓಕೆ, ಈಗ ಚಕ್ರವರ್ತಿ ಸುಲಿಬೆಲೆ ಅವರು ಮಾತಾಡಿದ್ದನ್ನ ನಾವು ಕೇಳಿದ್ದೀವಿ. ಅವರು ಒಂದು ಹೊಸದಾಗಿ ಒಂದು ಅನುವಾದ ಮಾಡಿದ್ದಾರೆ. ಫಿತ್ನಾ ಎನ್ನುವ ಪದಕ್ಕೆ ಅವ್ರು ಕೊಟ್ಟಿರುವ ವ್ಯಾಖ್ಯಾನ ಏನಂದ್ರೆ, ಅರಬಿ ಪದ ಫಿತ್ನಾ ಎನ್ನುವ ಒಂದು ಪದಕ್ಕೆ ಅವ್ರು ಕೊಟ್ಟಿರುವ ಅರ್ಥ ಏನಂದ್ರೆ, ಬಹುದೇವ ಆರಾಧಕರು ಅವರು ಮಾಡತಕ್ಕಂತಹ ಕೃತ್ಯಗಳು ಇದನ್ನ ತೊಲಗಿಸಬೇಕಂತ ಕುರಾನ್ ಹೇಳುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಫಿತ್ನಾ ಇರುವವರೆಗೂ ನೀವು ಯುದ್ಧ ಮಾಡಿ ಅಂತ ಕುರಾನ್ ಹೇಳ್ತಿದೆ ಅಂತ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದು ರಿಪಬ್ಲಿಕ್ ಟಿವಿನಲ್ಲಿ ಚಾನಲ್ನಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ. ಈಗ ಕುರಾನ್ ಏನ್ ಹೇಳ್ಕೊಡುತ್ತೆ ಅಂತ ನಾವು ನೋಡೋಣ. ಏನಂದ್ರೆ, ನಾವು ಕುರಾನ್ ಬಗ್ಗೆ ಮಾತಾಡ್ಬೇಕಂದ್ರೆ ಕುರಾನ್ ಡೈರೆಕ್ಟ್ ಆಗಿ ನೋಡ್ಬೇಕು. ಇಲ್ಲಿ ಕುರಾನ್ ಅಲ್ಲಿ 2ನೇ ಅಧ್ಯಾಯ ಅವ್ರು ಹೇಳಿದಂಗೆ 2ನೇ ಅಧ್ಯಾಯ 191 ಸೂಕ್ತದಲ್ಲಿ ದೇವನ ಹೇಳ್ಕೊತಾನೆ, ವಲ್ ಫಿತ್ನತು ಅಶದ್ದು ಮಿನಲ್ ಕತ್ಲ್. ವಲ್ ಫಿತ್ನತು ಅಶದ್ದು ಮಿನಲ್ ಕತ್ಲ್ ಅಂದ್ರೆ ಫಿತ್ನಾ ಎನ್ನೋದು ಒಬ್ಬರನ್ನ ಸಾಯಿಸಕ್ಕಿಂತ ದೊಡ್ಡ ಒಂದು ಏನೋದು ಅಶದ್ದು ಅಂದ್ರೆ ಭಯಂಕರವಾದ ಒಂದು ವಿಷಯ ಅಂತ ಹೇಳ್ಕೊಳುತ್ತೆ ಕುರಾನ್ ಹೇಳ್ಕೊಳುತ್ತೆ. ಅಂದ್ರೆ ಒಬ್ಬರನ್ನ ದೌರ್ಜನ್ಯ ಮಾಡೋದಿದೆಯಲ್ಲ, ಅದು ಒಂದು ಒಬ್ಬರನ್ನ ಸಾಯಿಸಕ್ಕಿಂತ ಅದು ದೊಡ್ಡ ವಿಷಯ ಅಂತ ಕುರಾನ್ ಹೇಳ್ಕೊಳುತ್ತೆ. ದೌರ್ಜನ್ಯ ಅಂದ್ರೇನು? ಪ್ರವಾದಿ ಕಾಲದಲ್ಲಿ ಅನೇಕರು ಇಸ್ಲಾಂ ಅನ್ನು ಸ್ವೀಕರಿಸುವಾಗ ಅವರನ್ನ ಕೊಂದು ಹಾಕಿದ್ರು, ಅವರನ್ನ ಬೆಂಕಿ ಒಳಗೆ ಹಾಕಿದ್ರು, ಅವ್ರ ಮೇಲೆ ಎಷ್ಟೋ ಒಂದು ಕಷ್ಟ ಕಾಲ ಬಂತು. ಅಂದ್ರೆ ಅಲ್ಲಿರತಕ್ಕಂತಹ ಈ ಕುರೇಶಿ ವಂಶದವರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಮರಳು ಭೂಮಿ ಇರುತ್ತಲ್ಲ, ಅಲ್ಲಿ ಇರತಕ್ಕಂಥ ಡೆಸರ್ಟ್ ಲೈಫ್ ನಲ್ಲಿ ಅಲ್ಲಿ ಬಿಲಾಲ್ ಬಿನ್ ರಬಾ ಎನ್ನುವ ಒಬ್ಬ ಗುಲಾಮ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ಚಾಟಿಯಿಂದ ಹೊಡೆದು ಅಲ್ಲಿ ಇರತಕ್ಕಂಥ ಅಲ್ಲಿ ಅವರ ಎದೆ ಮೇಲೆ ಒಂದು ಕಲ್ಲನ್ನು ಇಟ್ಬಿಟ್ಟು ಆ ಬಿಸಿಲಿನಲ್ಲಿ, ನಿಮ್ಗೆ ಗೊತ್ತಿರುತ್ತೆ ಅಂತಹ ಒಂದು ಬಿಸಿಲಿನಲ್ಲಿ ಚಾಟಿಯಿಂದ ಹೊಡೆದು ಮತ್ತೆ ಮರಳಿನಲ್ಲಿ ಮಲಗಿಸಿ ಅಂತಹ ಒಂದು ಕಿರುಕುಳವನ್ನು ಕೊಟ್ರು. ಮತ್ತೆ ಅಲ್ಲಿರತಕ್ಕಂಥ ಸುಮಯ್ಯ ರದಿಯಲ್ಲಾಹು ಅನ್ಹಾ, ಸುಮಯ್ಯ ಎನ್ನುವ ಒಬ್ಬ ವ್ಯಕ್ತಿ ಅವರನ್ನ ಕೊಂದಾಕಿದ್ರು. ಮತ್ತೆ ಅವರ ಗಂಡನಾದ ಯಾಸಿರ್ ರದಿಯಲ್ಲಾಹು ಅನ್ಹು ಅವರನ್ನ ಕೊಂದಾಕಿದ್ರು. ಸೊ ಇದೆಲ್ಲ ಒಂದು ಈ ವಿಷಯವನ್ನು ನಾವು ಅರ್ಥ ಮಾಡ್ಬೇಕಂದ್ರೆ ಏನಂದ್ರೆ, ದೌರ್ಜನ್ಯ ಮಾಡಿದವರು ಯಾರಂದ್ರೆ ಅಲ್ಲಿರತಕ್ಕಂತಹ ಕುರೈಶಿ ವಂಶದವರು. ಅವ್ರು ಏನ್ ಮಾಡ್ತಾರೆ, ಅವರು ಬಹುದೇವ ಆರಾಧಕರು. ಅವ್ರು ಏನ್ ಮಾಡ್ತಾರೆ, ಅವ್ರು ಮುಸಲ್ಮಾನರನ್ನ ನೋಡಿದ ತಕ್ಷಣ ಅವ್ರಿಗೆ ಇಷ್ಟವಾಗದೆ ಅವ್ರಿಗೆ ಕಿರುಕುಳವನ್ನು ನೀಡುವುದಾಗಲಿ, ಅವರಿಗೆ ಶಿಕ್ಷೆ ಕೊಡುವುದಾಗ್ಲಿ, ಅವ್ರನ್ನ ಸಾಯಿಸೋದಾಗ್ಲಿ, ಇವೆಲ್ಲವನ್ನು ಮಾಡ್ತಿದ್ರು. ಸೊ ಹಾಗಾಗಿ ಕುರಾನ್ ಇಲ್ಲಿ ಹೇಳುವ ಈ ಸೂಕ್ತದಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ವಲ್ ಫಿತ್ನತು ಅಶದ್ದು ಮಿನಲ್ ಕತ್ಲ್ ಅಂದ್ರೆ ನಿಮ್ಮನ್ನ ಸಾಯಿಸ್ತಿದಾರಲ್ಲಪ್ಪ, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ರೆ, ನೀವು ಇವಾಗ ಯುದ್ಧ ಮಾಡಬೇಕಾಗಿರುವ ಈ ಪರಿಸ್ಥಿತಿನಲ್ಲಿ ನೀವು ಹಿಂಜರಗಬೇಡಿ ಅಂತ ಹೇಳುವ ಒಂದು ಸೂಕ್ತ. ಅದೇ ರೀತಿ ಅದನ್ನ ಮುಂದೆ ನೀವು ಓದಿದ್ರೆ ನೆಕ್ಸ್ಟ್ ಆಯತ್ ಏನ್ ಹೇಳ್ಕೊಳ್ತಾನೆ ನೋಡಿ, 2ನೇ ಅಧ್ಯಾಯ 192ನೇ ಸೂಕ್ತದಲ್ಲಿ ದೇವನು ಹೇಳ್ಕೊಳ್ತಾನೆ, ಫ ಇನ್ನಿಂತಹೌ ಫ ಇನ್ನಲ್ಲಾಹ ಗಫೂರು ರಹೀಮ್. ಒಂದು ವೇಳೆ ಅವ್ರು ಬಂದು ಯುದ್ಧ ಮಾಡೋದನ್ನು ನಿಲ್ಸ್ಬಿಟ್ರೆ, ಫ ಇನ್ನಿಂತಹೌ ಒಂದು ವೇಳೆ ಅವ್ರು ನಿಲ್ಸ್ಬಿಟ್ರೆ, ಫ ಇನ್ನಲ್ಲಾಹ ಗಫೂರು ರಹೀಮ್, ಖಂಡಿತವಾಗಿಯೂ ಅಲ್ಲಾಹನು ಅವನು ಗಫೂರು ರಹೀಮ್, ಅವನು ಕ್ಷಮಿಸುವನು ಮತ್ತೆ ಕರುಣೆ ತೋರಿಸುವನು. ನೋಡಿ, ಗಫೂರು ರಹೀಮ್ ಅಂದ್ರೆ ಅವನು ಕ್ಷಮಿಸುವನು ಮತ್ತೆ ಕರುಣೆ ತೋರಿಸುವನು. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಯುದ್ಧಕ್ಕೆ ಇಷ್ಟಪಡೋರು ಮುಸಲ್ಮಾನರಲ್ಲ, ಆದ್ರೆ ಯುದ್ಧ ಮಾಡಕ್ಕೆ ಬಂದಿರೋರನ್ನ ನಾವು ಯುದ್ಧದಲ್ಲಿ ನೋಡ್ಬೇಕು, ಅವರನ್ನ ಬಿಟ್ಟು ನಾವು ಓಡಬಾರ್ದು ಅಂತ ಹೇಳ್ಕೊಳ್ಳುವ ಸೂಕ್ತಗಳು ಈ ಕುರಾನಿನ ಸೂಕ್ತಗಳು. ಆಯ್ತಾ? ಇದು ಫಿತ್ನಾ. ಫಿತ್ನಾ ಅಂದ್ರೆ ಏನು? ದೌರ್ಜನ್ಯ ಯಾರ ಮೇಲೆ ಆಗ್ತಿದೆ? ಮುಸಲ್ಮಾನರ ಮೇಲೆ ಆಗ್ತಿದೆ. ಅದರ ನಂತರ ಇವ್ರು ಹೇಳುವಂತೆ, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವ್ರ ಕನ್ನಡ ಅಂತೂ ಬಹಳ ಇಷ್ಟ ಆಗುತ್ತೆ ನನಗೆ. ಅವ್ರು ಮಾತಾಡೋದನ್ನ ಕೇಳ್ಬೇಕಂದ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಇಟ್ಸ್ ವೆರಿ ಗುಡ್ ರೈಟರ್ ಅವ್ರ ಕನ್ನಡದಲ್ಲಿ. ಬಟ್ ಏನಂದ್ರೆ, ಕಂಟೆಂಟ್ ಬಂದು ಅವರು ಹೇಳುವಂತಕ್ಕಂಥ ವಿಷಯದಲ್ಲಿ ಗೊಂದಲ ಇದೆ, ಲೋಪದೋಷಗಳು ಇವೆ. ನೋಡಿ, ಅವ್ರು ಹೇಳುವ ಈ ವಿಷಯದಲ್ಲಿ ನೋಡಿ, ಅವ್ರು ಏನ್ ಹೇಳ್ಕೊತಾರೆ, ಫಿತ್ನಾ ಅಂದ್ರೆ ವಿಗ್ರಹ ಆರಾಧಕರು ಅಂತ ಹೇಳಿದ್ರು. ಫಿತ್ನಾ ಅಂದ್ರೆ ವಿಗ್ರಹ ಆರಾಧಕರು ಅಂತ ಒಂದು ಮಾತಾಡಿದ್ರು, ಇಲ್ಲ ಬಹುದೇವ ಆರಾಧಕರು ಅಂತ ಒಂದು ಮಾತಾಡಿದ್ರು. ನೋಡಿ, ಅದರ ಅರ್ಥ ಬರುತ್ತಾ? ಖಂಡಿತವಾಗಿ ಅದರ ಅರ್ಥ ಎಲ್ಲಿನೂ ಕೂಡ ಇಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ಕೊತೀನಿ, ಅದರ ಅರ್ಥ ಎಲ್ಲಿನೂ ಕೂಡ ಇಲ್ಲ. ಇಲ್ಲಿ ನೋಡಿ, ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಫಿತ್ನಾ ಎಂಬ ಪದಕ್ಕೆ ಅರ್ಥವನ್ನು ಕುರಾನೇ ಹೇಳ್ಕೊಳ್ಳುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೂರತುಲ್ ಫುರ್ಖಾನ್ 25ನೇ ಅಧ್ಯಾಯ 20ನೇ ಸೂಕ್ತದಲ್ಲಿ ದೇವನು ಹೇಳ್ಕೊತಾನೆ, ವಜಅಲ್ನಾ ಬಾದಕುಂ ಲಿಬಾದಿನ್ ಫಿತ್ನಾ, ವಜಅಲ್ನಾ ಬಾದಕುಂ ಲಿಬಾದಿನ್ ಫಿತ್ನಾ. ಇಲ್ಲಿ ಕೂಡ ಪದ ಇದೆ. ಅದರ ಅರ್ಥ ಏನಂದ್ರೆ, ವಜಅಲ್ನಾ ನಾವು ಮಾಡಿದ್ದೇವೆ, ಬಾದಕುಂ ಲಿಬಾದಿನ್ ನಿಮ್ಮಲ್ಲಿ ಕೆಲವರಿಗೋಸ್ಕರ, ಫಿತ್ನಾ
ನಿಮ್ಮಲ್ಲಿ ಕೆಲವರಿಗೋಸ್ಕರ ಫಿತ್ನವಾಗಿ ಮಾಡಿದ್ದೀವಿ ಅಂತ ಹೇಳ್ಕೊತಾನೆ ದೇವನು. ಅದರ ನಂತರ ಹೇಳ್ಕೊತಾನೆ ಅತಸ್ಬಿರೂನ್, ನೀವು ಸ್ವಲ್ಪ ಸಹನೆಯನ್ನು ಪಾಲಿಸ್ತೀರಾ, ಅತಸ್ಬಿರೂನ್, ನೀವು ಸ್ವಲ್ಪ ಪೇಷಂಟ್ ಆಗಿರ್ತೀರಾ, ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ, ಸ್ವಲ್ಪ ನೀವು ಆ ಒಂದು ಸಹನೆಯೊಂದಿಗೆ ಜೀವನ ಮಾಡ್ತೀರಾ ಅಂತ ದೇವನ ಹೇಳ್ಕೊತಾನೆ. ಅಂದ್ರೆ ಏನರ್ಥ ಅಂದ್ರೆ, ನಿಮ್ ಮನೆಯೊಳಗೆ ನಿಮ್ ತಂದೆಗೆ ನೀವು ಫಿತ್ನಾ ಇರ್ತೀರಾ. ಒಬ್ಬ ಗಂಡನಿಗೆ ಹೆಂಡತಿ ಫಿತ್ನವಾಗಿರ್ತಾಳೆ. ಒಬ್ಬ ಒಬ್ಬ ಏನು ಮನೆಯೊಳಗೆ ಇರತಕ್ಕಂತ ನಮ್ಮ ಫ್ರೆಂಡ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಒಬ್ಬೊಬ್ಬರು ಫಿತ್ನಾ. ಅದ್ ಹೆಂಗಂದ್ರೆ, ಸುಮಾರು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ತಂದೆ ಬಂದು ಬಹಳ ಜೋರಾಗಿ ಎಲ್ಲಾ ಕೆಲಸ ಮಾಡ್ಬೇಕಂತ ಆಸೆ ಪಡ್ತಾರೆ, ಎಲ್ಲವನ್ನು ಬೇಗ ಮಾಡ್ಬೇಕಂತ ಆಸೆ ಪಡ್ತಾರೆ. ಮಗ ನಾನ್ ಬಂದು ಬಹಳ ಸಿಂಪಲ್ ಆಗಿ, ಸೈಲೆಂಟ್ ಆಗಿ, ನಿಧಾನವಾಗಿ ಮಾಡ್ಬೇಕಂತ ನಾನು ಆಸೆ ಪಡ್ತೀನಿ. ಇಬ್ರು ಒಂದ್ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಫಿತ್ನಾನೆ. ನಾನು ಒಂಥರ ಮಾಡ್ಬೇಕಂತ ಆಸೆ ಪಡ್ತೀನಿ, ಅವ್ರು ಒಂಥರ ಮಾಡ್ಬೇಕಂತ ಆಸೆ ಪಡ್ತಾರೆ. ಸೊ ಇಲ್ಲಿ ಫಿತ್ನಾ ಎನ್ನುವ ಪದಕ್ಕೆ ಏನ್ ಅರ್ಥ ಅಂದ್ರೆ ಪರೀಕ್ಷೆ. ನಿಮಗೆ ಕೆಲವರನ್ನ ನಾವು ಪರೀಕ್ಷೆಗೋಸ್ಕರ ನಿಮ್ಮನ್ನ ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ದೇವನ ಕೊಳ್ತದಾನೆ. ವಜಅಲ್ನಾ ಬಾದಕುಂ ಲಿಬಾದಿನ್ ಫಿತ್ನಾ. ಅದರ ಅರ್ಥ 25ನೇ ಅಧ್ಯಾಯ 20ನೇ ಸೂಕ್ತ. ಇಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ, ಹೆಂಗ್ ಸ್ವಾಮಿ ಒಬ್ಬ ಮುಸ್ಲಿಂ ಮನೆಯೊಳಗೆ, ಚಕ್ರವರ್ತಿ ಸೂಲಿಬೆಲೆ ಅವರೇ, ಒಬ್ಬ ಮುಸ್ಲಿಂ ಮನೆಯೊಳಗೆ ತನ್ನ ಹೆಂಡತಿ ಗಂಡನಿಗೆ ಫಿತ್ನೆ ಆಗ್ತಾಳೆ. ಅವ್ರು ಬಂದು ಬಹುದೇವ ಆರಾಧಕರಲ್ಲ, ಮತ್ತೆ ವಿಗ್ರಹ ಆರಾಧಕರಲ್ಲ. ಇಲ್ಲಿ ಫಿತ್ನಾ ಅಂತ ಹೇಳುವಾಗ ಏನ್ ಅರ್ಥ ಬರುತ್ತೆ? ನಿಮಗೆ ಅವ್ರ ಮೇಲೆ, ನಿಮ್ ಜೊತೆಗೆ ಜೀವನ ಮಾಡುವಾಗ, ನೀವಿಬ್ರು ಜೀವನ ಮಾಡುವಾಗ ನಿಮ್ಮ ನಡುವೆ ಫಿತ್ನಾ ಇದೆ ಅಂದ್ರೆ ಪರೀಕ್ಷೆ ಇದೆ. ನಿನ್ನ ತಂದೆ ಜೊತೆಗೆ ನಿನ್ಗೆ ಪರೀಕ್ಷೆ ಇದೆ, ನಿನ್ನ ಮಗನ ಜೊತೆಗೆ ನಿನ್ಗೆ ಪರೀಕ್ಷೆ ಇದೆ. ನೀನ್ ಕೊಟ್ಟಿರುವ ಈ ಒಂದು ಎಲ್ಲ ಒಂದು ವಾತಾವರಣದಲ್ಲಿ ನಿನಗೆ ಪರೀಕ್ಷೆಯ ಒಂದು ಕಾಲ ಇದೆ ಅಂತ ದೇವನು ಹೇಳ್ಕೊತಾನೆ. ಇದಕ್ಕೆ ಅರ್ಥ ಕುರಾನೇ ನಿಮ್ಗೆ ಕೊಡ್ತಾ ಇದೆ. ಇನ್ನೂ ಮುಂದೆ ಹೋದ್ರೆ ಇನ್ನೊಂದು ಅಧ್ಯಾಯ, ಅದರ ಒಂದು ಸೂಕ್ತದಲ್ಲಿ ಸೂರತುಲ್ ಅನ್ಫಾಲ್ ದೇವನು ಹೇಳ್ಕೊತಾನೆ, ಇನ್ನಮಾ ಅಮ್ವಾಲುಕುಂ ವ ಔಲಾದುಕುಂ ಫಿತ್ನಾ. ಇದು ಬಹಳ ಸ್ಪಷ್ಟನೆ ಕೊಡುತ್ತೆ. ಇನ್ನಮ, ಖಂಡಿತವಾಗಿಯೂ, ಅಮ್ವಾಲುಕುಂ, ನಿಮ್ಮ ಸಂಪತ್ತಿನಲ್ಲಿ, ವ ಔಲಾದುಕುಂ, ಮತ್ತೆ ನಿಮ್ಮ ಮಕ್ಕಳೊಂದಿಗೆ, ಫಿತ್ನಾ, ನಿಮ್ಮೊಂದಿಗೆ ಫಿತ್ನಾ ಇದೆ ಅಂತ ಹೇಳ್ತಾನೆ ದೇವನು. ನೋಡಿ ದೇವನು ಹೆಂಗೆ ಹೇಳ್ತಾ ಇದ್ದಾನೆ ನೋಡಿ, ನಿಮ್ಮ ಸಂಪತ್ತೊಳಗೆ ಮತ್ತೆ ನಿಮ್ಮ ಮಕ್ಕಳೊಂದಿಗೆ ನಿಮಗೆ ಫಿತ್ನಾ ಇದೆ ಅಂದ್ರೆ ಏನ್ ಅರ್ಥ ಬರುತ್ತೆ? ಚಕ್ರವರ್ತಿ ಸೂಲಿಬೆಲೆ ಅವರೇ, ಏನೋ ನಿಮ್ ಪ್ರಕಾರ ಖಂಡಿತವಾಗಿಯೂ ನಿಮ್ಮ ಸಂಪತ್ತೊಳಗೆ ಮತ್ತೆ ನಿಮ್ಮ ಮಕ್ಕಳೊಂದಿಗೆ ನಿಮಗೆ ಬಹುದೇವ ಆರಾಧಕರಿದ್ದಾರೆ ಅಂತ ಅರ್ಥ ಬರಬೇಕಾಗಿರುತ್ತೆ ನಿಮ್ ಪ್ರಕಾರ. ಆದ್ರೆ ಇಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಇನ್ನಮ ಅಂಬಾಲುಕುಂ ಔಲಾದುಕುಂ ಫಿತ್ನಾ, ನಿಮ್ಮ ಸಂಪತ್ತೊಳಗೆ, ಹಣ ಕಾಸು ಶ್ರೀಮಂತಿಕೆ ಅದರೊಳಗೆ ಮತ್ತೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಗೆ ಫಿತ್ನಾ ಇದೆ ಅಂದ್ರೆ ಪರೀಕ್ಷೆ ಕಾಲ ಇದೆ, ನಿಮ್ಗೆ ಪರೀಕ್ಷೆ ಇದೆ. ಈ ಪರೀಕ್ಷೆಯಿಂದ ನೀವು ವಿಜೇತೆಗೆ ಬರಬೇಕು, ಈ ಪರೀಕ್ಷೆಯಲ್ಲಿ ನೀವು ಗೆಲ್ಬೇಕು ಅಂತ ದೇವನು ನಮ್ಗೆ ಆಹ್ವಾನಿಸುತ್ತಾನೆ. ಇದರ ಜೊತೆ ಇನ್ನೊಂದು ನೋಡಿ, ಸಹಿಹುಲ್ ಬುಖಾರಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಚಕ್ರವರ್ತಿ ಸೂಲಿಬೆಲೆಗೆ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ಬರತಕ್ಕಂಥ ಸಹಿ ಮುಸ್ಲಿಂನಲ್ಲಿ ಕೂಡ ಈ ಹದೀಸ್ ಬರುತ್ತೆ, ಈ ಹದೀಸ್ ಪ್ರವಾದಿಯ ವಚನ ಬರುತ್ತೆ. ಮಾ ತರಕ್ತು ಬಾದಿ ಫಿತ್ನತನ್ ಅದರ್ರ ಅಲರ್ ರಿಜಾಲಿ ಮಿನನ್ ನಿಸಾ. ಹೇಳ್ಕೊಳ್ತಾರೆ, ಮಾ ತರಕ್ತು ಬಾದಿ ಫಿತ್ನತನ್ ಅದರ್ರ ಅಲರ್ ರಿಜಾಲಿ ಮಿನನ್ ನಿಸಾ. ನಾನು ನಿಮ್ಮನ್ನು ಬಿಟ್ಟು ಹೋಗುವಾಗ ಇರೋದ್ರಲ್ಲೇ ಮನುಷ್ಯರಿಗೆ ದೊಡ್ಡ ಫಿತ್ನಾ ಅದು ಏನಂದ್ರೆ ಹೆಂಗಸರು ಅಂತ ಪ್ರವಾದಿಯ ವಚನ ಇದೆ. ಅಂದ್ರೆ ಹೆಂಗಸರು ಅಂದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಟೆಂಪ್ಟೇಷನ್ ಆಗುವಂತ ರೀತಿನಲ್ಲಿ ಹೆಂಗಸರ ಮೂಲಕ ಮನುಷ್ಯ ಒಂದು ರೀತಿ ದಾರಿ ತಪ್ಪಿ ಎಲ್ಲೋ ಒಂದ್ ಕಡೆ ಹೋಗಕ್ಕೆ ಒಂದು ಕಾರಣ ಆಗತ್ತೆ. ಅಂದ್ರೆ ಯಾವ ಕಾರಣ ಅಂದ್ರೆ, ನೋಡ್ತೀರಾ ನೀವು, ಪೋರ್ನ್ ಸೈಟ್ಸ್ ಇದೆ, ಮತ್ತೆ ಇವತ್ತಿನ ಕಾಲದಲ್ಲಿ ಹೆಂಗಸರು ಬಹಳ ಕಡಿಮೆ ಉಡುಪನ್ನು ಹಾಕಿಕೊಂಡು ಮತ್ತೆ ಕ್ಲಬ್ ಹೋಗೋದು, ಇಂಥ ಒಂದು ವಾತಾವರಣದಲ್ಲಿ ಮನುಷ್ಯರಿಗೆ ಬಹಳಷ್ಟು ಆಸೆ ತುಂಬಿ ಅವನು ಸರಿಯಾಗಿರುವ ದಾರಿಯನ್ನು ತಪ್ಪಿ ಅವನು ಬೇರೆಲ್ಲೋ ಒಂದು ದಾರಿಯನ್ನು ಹಿಡ್ಕೊಂಡು ಹೋಗಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಪ್ರವಾದಿಯ ಈ ವಚನದಲ್ಲಿ ಹೆಂಗಸರನ್ನು ಕೂಡ ಫಿತ್ನಾ ಅಂತ ಕರೆಯಲಾಗಿದೆ. ಹಾಗಾಗಿ ಸಂಪತ್ತು, ಕಾಸು ನಿಮ್ಗೆ ಫಿತ್ನಾ ಅಂತ ಕರೆಯಲಾಗಿದೆ. ಮತ್ತೆ ನಿಮ್ಮೊಂದಿಗೆ ಒಬ್ಬರೊಬ್ಬರಿಗೆ ನೀವು ಫಿತ್ನಾ ಅಂತ ಕರೆಯಲಾಗಿದೆ. ನಿಮ್ ತಂದೆ ನಿಮ್ಗೆ ಫಿತ್ನಾ, ನಿಮ್ ತಾಯಿ ನಿಮ್ಗೆ ಫಿತ್ನಾ, ನನ್ನ ಮಗ ನನ್ಗೆ ಫಿತ್ನಾ, ನನ್ನ ಹೆಂಡತಿ ನನ್ಗೆ ಫಿತ್ನಾ, ನನ್ನ ಹೆಂಡತಿಗೆ ನಾನ್ ಫಿತ್ನಾ. ಅಂದ್ರೆ ಫಿತ್ನಾ ಅಂತ ಏನ್ ಅರ್ಥ ಬರುತ್ತೆ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರೇ? ಹಾಗಾಗಿ ಈ ಟಿವಿ ಚಾನಲ್ ಅವ್ರಿಗೂ ನಾನು ಕೇಳ್ಕೊಳ್ಳೋದಂದ್ರೆ, ನೀವು ಬರೀ ಒಬ್ಬರನ್ನ ಕರೆಸಿ ಅವರಲ್ಲಿ ಇರತಕ್ಕಂಥ ವಿಷಯವನ್ನು ಕೇಳುವಾಗ, ನೀವು ಮುಸ್ಲಿಂ ಸಮಾಜದಲ್ಲಿ ಇರತಕ್ಕಂಥ ವಿಷಯಗಳನ್ನು ನೀವು ಮಾತಾಡುವಾಗ ಮುಸ್ಲಿಂ ವಿದ್ವಾಂಸರನ್ನು ಕರಿಬೇಕಾಗಿರುತ್ತೆ. ಯಾರಿಗೆ ಕುರಾನ್ ಬಗ್ಗೆ ಜ್ಞಾನ ಇದೆಯೋ, ಪ್ರವಾದಿಯ ಜೀವನ ಬಗ್ಗೆ ಅವರು ಅಧ್ಯಯನ ಮಾಡಿದಾರೋ, ಅರಬಿ ಪದಗಳ ಬಗ್ಗೆ ಅವ್ರಿಗೊಂದು ಹಿಡಿತಾ ಇರತ್ತೋ, ಮತ್ತೆ ನಿಮ್ಮಲ್ಲಿ ಇರತಕ್ಕಂಥ ಈ ಒಂದು ಸಂಶಯಗಳನ್ನು ದೂರ ಮಾಡಕ್ಕೆ ಅವರಲ್ಲಿ ಆ ತಾಕತ್ತಿರುತ್ತೋ ಅಂಥವ್ರನ್ನು ನೀವು ಕರೀರಿ. ಅವ್ರ ಜೊತೆಗೆ ನೀವು ವಿವಾದ ಮಾಡಿಸಿ ಯಾವತ್ತು ಬೇಕಾದ್ ಮಾಡ್ಬೋದು. ಆದ್ರೆ ಮಾಡುವಾಗ ಮಧ್ಯದಲ್ಲಿ ನೀವು ಬಂದು ಡಿಸ್ಟರ್ಬ್ ಮಾಡಬೇಡಿ. ಯಾಕಂತಂದ್ರೆ ಒಂದು ಅರ್ಧ ಗಂಟೆ ಚಕ್ರವರ್ತಿ ಸೂಲಿಬೆಲೆ ಮಾತಾಡಕ್ಕೆ ನೀವು ಬಿಟ್ರೆ, ಇನ್ನೊಂದು ಅರ್ಧ ಗಂಟೆ ನಮ್ಮಲ್ಲಿ ಇರತಕ್ಕಂಥ ಮುಸಲ್ಮಾನರಲ್ಲಿ ಎಷ್ಟೋ ಜನರು ಇದ್ದಾರೆ, ವಿದ್ವಾಂಸರಿದ್ದಾರೆ, ಅವರನ್ನ ಮಾತಾಡಕ್ಕೆ ಅರ್ಧ ಗಂಟೆ ಬಿಡಿ. ಕ್ಲಿಯರ್ ಆಗಿ ಮಾತು ಎಲ್ಲ ಮುಂದೆ ಬರುತ್ತೆ.
ಅದಿಲ್ಲದೆ ನೀವು ಬಂದು ಒಂದು ರೀತಿ ಬಯಾಸ್ಡ್ ಆಗಿ ನೀವು ನಡ್ಕೊಂಡ್ರೆ ಅದು ಸರಿಯಾದ ಒಂದು ಒಂದು ಎಂಡ್ ರಿಸಲ್ಟ್ಸ್ ಸಿಗಲ್ಲ. ಅದರಲ್ಲಿ ನಮ್ಗೆ ಸರಿಯಾದ ಒಂದು ಬೇಕಾಗಿರುವ ಆ ಒಂದು ರಿಸಲ್ಟ್ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾನು ಮಾತನ್ನು ಇದರಲ್ಲಿ ಮುಗಿಸ್ತೀನಿ. ಚಕ್ರವರ್ತಿ ಸುಲಿಬೆಲೆ ಅವರೇ, ಫಿತ್ನಾಗೆ ಅರ್ಥ ಬಹಳಷ್ಟು ಇದೆ, ಅದನ್ನು ಸರಿಯಾಗಿ ಅರ್ಥೈಸಿಕೊಂಡ್ರೆ ನಮ್ಮೆಲ್ಲರಿಗೂ ಒಳ್ಳೆಯದಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.